ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಇವತ್ತು ಏಪ್ರಿಲ್ 14 ಸೋಮವಾರ 2025 ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಇವತ್ತು ಗುಡ್ ನ್ಯೂಸ್, ಅದರ ಜೊತೆಗೆ ಒಂದು ರೀತಿಯಾಗಿ ಬಂಪರ್ ಕೊಡುಗೆಯನ್ನೇ ನಮ್ಮ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮಗೆಲ್ಲರಿಗೂ ಕೂಡ ಇವತ್ತು ಸರ್ಪ್ರೈಸನ್ನು ನೀಡಲಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ಎರಡು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ಗಳು, ಹಣ ಬಿಡುಗಡೆಗೆ ಒಂದು ಸಮಯ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶುರು ಆಗಲಿದೆ ಸ್ನೇಹಿತರೆ. ಅದು ಗೃಹಲಕ್ಷ್ಮಿ ಯೋಜನೆಯ ಒಂದು 19ನೇ ಕಂತಿನ ಹಣ ಇವತ್ತು 11 ಗಂಟೆಗೆ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಅದು ಯಾವಾಗ ಕರೆಕ್ಟಾಗಿ 11 ಗಂಟೆಗೆ ಜಮಾ ಆಗ್ತದೋ ಅಥವಾ ಏನೇನೆಲ್ಲ ಅದರಲ್ಲಿ ವ್ಯತ್ಯಾಸಗಳಿವೆ, ಅದರಲ್ಲಿ ಒಂದು ಟ್ವಿಸ್ಟನ್ನು ಕೂಡ ಇವತ್ತು ನೀಡಲಿದ್ದಾರೆ. ಅದರ ಜೊತೆಗೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗಲಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದರ ಜೊತೆಗೆ ಇವತ್ತು ಮತ್ತೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲ ನಮ್ಮ BPL ಕಾರ್ಡುದಾರರಿಗೆ, ಅದರ ಜೊತೆಗೆ ಎಲ್ಲರಿಗೂ ಕೂಡ ಏನೇನೆಲ್ಲ ಅಕ್ಕಿ ಹಣ ನೀವು ಪಡೀತಾ ಇದ್ರಲ್ವ ಸ್ನೇಹಿತರೆ, ಅವರಿಗೂ ಕೂಡ ಇವತ್ತು ಒಂದು ಸರ್ಪ್ರೈಸ್ ಗುಡ್ ನ್ಯೂಸನ್ನು ನಮ್ಮ ಆಹಾರ ಇಲಾಖೆಯ ಮಂತ್ರಿಗಳು ಕೂಡ ನೀಡಿದ್ದಾರೆ ಸ್ನೇಹಿತರೆ. ಎರಡು ಬಂಪರ್ ಡಬಲ್ ಧಮಾಕ್ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಇವತ್ತು ಸ್ನೇಹಿತರೆ. ಏನಿದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೀವು ನೋಡಬೇಕಾದ್ರೆ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ. ಇನ್ನೂ ಯಾರ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದರ ಜೊತೆಗೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಹೆಲ್ಪ್ಫುಲ್ ಅನ್ನಿಸ್ತಾ ಹೋಗ್ತಾ ಇದೆ ಸ್ನೇಹಿತರೆ, ಅವರೆಲ್ಲರೂ ಕೂಡ ನಿಮಗೆ ಪರಿಚಯದವರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಅಕ್ಕಿ ಹಣದ ಬಗ್ಗೆ ನೋಡ್ತಾ ಹೋಗೋಣ. ಈಗಾಗಲೇ ಡಿಸೆಂಬರ್ ತಿಂಗಳವರೆಗೆ ಅಕ್ಕಿ ಹಣ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ ಅವರು ಕೂಡ ವೇಟ್ ಮಾಡಿ, ಅವರಿಗೆ ಖಂಡಿತವಾಗಲೂ ಬಂದೇ ಬರ್ತದೆ. ಈಗ ಕೇವಲ ಒಂದು ಕಂತಿನ ಅನ್ನ ಭಾಗ್ಯ ಅಥವಾ ಅಕ್ಕಿ ಹಣ ಮಾತ್ರ ಬಾಕಿ ಉಳಿದುಕೊಂಡಿದೆ ಸ್ನೇಹಿತರೆ. ನಿಮಗೆಲ್ಲ ಒಂದು BPL ಕಾರ್ಡುದಾರರಿಗೆ ಜಮಾ ಮಾಡಲ್ಲ ಸ್ನೇಹಿತರೆ. ಅದು ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಜನವರಿ ತಿಂಗಳ ಅಕ್ಕಿ ಹಣ ನಿಮಗೆ ಯಾರಿಗೂ ಕೂಡ ಜಮಾ ಆಗಿಲ್ಲ. ಅಂದರೆ ಒಬ್ಬ ವ್ಯಕ್ತಿಗೆ 34 ರೂಪಾಯಿ ಅಂತ ಹೇಳ್ಬೋದು. ಪರ್ ಪರ್ಸನ್ 34 ರೂಪೀಸ್, ಅಂದರೆ ಪರ್ ಕೆಜಿಗೆ 34 ರೂಪೀಸ್, ಅಂದರೆ ಪರ್ ಪರ್ಸನ್ 170 ರೂಪೀಸನ್ನು ಅವರು ಪೇ ಮಾಡಬೇಕು ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಅಂತ ಹೇಳ್ಬೋದು. ಅದು ನಿಮ್ಮ ರೇಷನ್ ಕಾರ್ಡ್ನ ಮೆಂಬರ್ಸ್ಗಳ ಅನುಸಾರವಾಗಿ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗ್ತದೆ, ಹೆಡ್ ಆಫ್ ದ ಫ್ಯಾಮಿಲಿಗೆ ಜಮಾ ಆಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಯಾವ ಬ್ಯಾಂಕ್ ಲಿಂಕ್ ಇರ್ತದೋ ಆಧಾರ್ ಕಾರ್ಡ್ಗೆ ಆ ಬ್ಯಾಂಕಿಗೆ ಖಂಡಿತವಾಗಿ ಲಿಂಕ್ ಇರುವಂಥ ಖಾತೆಗೆ ನಿಮಗೆಲ್ಲರಿಗೂ ಕೂಡ ಬಂದು ಜಮಾ ಆಗ್ತದೆ ಸ್ನೇಹಿತರೆ. ಅದು ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಇವತ್ತು 12 ಗಂಟೆಯ ನಂತರ ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಅಕ್ಕಿ ಹಣ ನಿಮಗೆಲ್ಲರಿಗೂ ಕೂಡ ಜಮಾ ಆಗಲಿದೆ ಸ್ನೇಹಿತರೆ. ಒಬ್ಬ ವ್ಯಕ್ತಿಗೆ 170 ರೂಪಾಯಿಯಂತೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂಥ ಒಂದು ಮೆಂಬರ್ಸ್, ಅಂದರೆ ವ್ಯಕ್ತಿಗಳ ಅನುಸಾರವಾಗಿ ನಿಮಗೆಲ್ಲರಿಗೂ ಕೂಡ ಇವತ್ತು ಜಮಾ ಆಗಲಿದೆ ಸ್ನೇಹಿತರೆ. ತುಂಬಾ ನೀವೆಲ್ಲರೂ ಕೂಡ ಖುಷಿ ಪಡುವಂಥ ವಿಚಾರ. ಇನ್ನು ಮುಂದೆ ಯಾವುದೇ ರೀತಿಯಾಗಿ ನಿಮಗೆ ಅಕ್ಕಿ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ. ಯಾಕೆಂದರೆ ಇದು ಕೊನೆಯ ತಿಂಗಳು ಅಂತಲೇ ಹೇಳ್ಬೋದು. ಯಾಕೆಂದರೆ ಫೆಬ್ರವರಿ ತಿಂಗಳಿಂದ 10 kg ಅಕ್ಕಿಯನ್ನು ಕೊಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಫೆಬ್ರವರಿ ತಿಂಗಳಲ್ಲಿ 5 kg ಕೊಟ್ಟರು, ಮಾರ್ಚ್ ತಿಂಗಳಲ್ಲಿ 15 kg ಅನ್ನೋ ಅಕ್ಕಿ ಕೊಟ್ಟರು. ಅದರ ಜೊತೆಗೆ ಈಗಾಗಲೇ ಏಪ್ರಿಲ್ ತಿಂಗಳ ರೇಷನನ್ನು ಕೂಡ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಕೂಡ 10 kg ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ಲಾಸ್ಟ್ ಜನವರಿ ತಿಂಗಳ ಮಾತ್ರ ಬಾಕಿ ಉಳಿದುಕೊಂಡಿದ್ದ ಕಾರಣ ಇನ್ಮೇಲೆ ಯಾವುದೇ ರೀತಿಯಾಗಿ ಜನವರಿ ತಿಂಗಳ ಅಕ್ಕಿ ಹಣ ನಿಮಗೆ ಜಮಾ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಬೇರೆ ಹಣ ಇನ್ಮೇಲೆ ಅಕ್ಕಿಗೆ ಸಂಬಂಧಪಟ್ಟಂಥ ಹಣ ಯಾವುದೇ ಕಾರಣಕ್ಕೂ ಜಮಾ ಆಗೋದಿಲ್ಲ ಸ್ನೇಹಿತರೆ. ಎಲ್ಲರೂ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈಗ ನೇರವಾಗಿ ಮೇನ್ ಟಾಪಿಕ್ಕಿಗೆ ಬರೋಣ ಸ್ನೇಹಿತರೆ. ನೀವೆಲ್ಲರೂ ಕೂಡ ಕಳೆದ 15 ದಿನಗಳಿಂದ ಇದರ ಬಗ್ಗೆಯೂ ಎಲ್ಲರಿಗೂ ಕೂಡ ಈಗ ಪ್ರಶ್ನೆ ಕಾಡ್ತಾ ಇತ್ತು ಅಂತಲೇ ಹೇಳ್ಬೋದು. ನಮಗೆ 18ನೇ ಕಂತು ಜಮಾ ಆಯಿತು, 19ನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರೆ ಹೇಳಿ ಸರ್, 19ನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರೆ ಹೇಳಿ ಸರ್ ಅನ್ನುವಂಥ ಪ್ರಶ್ನೆಯನ್ನು ಈಗ ಎಲ್ಲರ ತಲೆಯಲ್ಲೂ ಕೂಡ ಓಡ್ತಾ ಇದ್ವು ಅಂತಲೇ ಹೇಳ್ಬೋದು. ಅದರಲ್ಲಿ ಕೂಡ ವಿಶೇಷವಾಗಿ ಅಜ್ಜಿಯರು ತುಂಬಾ ಕೇಳ್ತಾ ಇದ್ರು ಅಂತಲೇ ಹೇಳ್ಬೋದು. ಅಪ್ಪ ನಮಗೆ ಮೆಡಿಸಿನ್ಗೆ ಹಣ ಕಡಿಮೆ ಇದೆ, ಅದು ಬಂದರೆ ತುಂಬಾ ಹೆಲ್ಪ್ ಆಗ್ತದೆ, ಅದರ ಜೊತೆಗೆ ನಮಗೆ ರೇಷನ್ಗೆ ಹಣ ಇಲ್ಲ, ಈ ರೀತಿಯಾಗಿ ಪ್ರಶ್ನೆಯನ್ನು ಕೂಡ ಎಲ್ಲ ಅಜ್ಜಿಯರು ಕೂಡ ಕೇಳ್ತಾ ಇದ್ರು.
ಅದರ ಜೊತೆಗೆ ಹಲವಾರು ಮಹಿಳೆಯರು ಕೂಡ ನಮಗೆ ಹಲವಾರು ನಾವು ಸಮಸ್ಯೆಗಳಿವೆ, ಇದು ಬಂದರೆ ತುಂಬಾ ಹೆಲ್ಪ್ ಆಗ್ತದೆ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಹಲವಾರು ಮಹಿಳೆಯರು ಕೂಡ ಕೇಳ್ತಾ ಇದ್ರು ಸ್ನೇಹಿತರೆ. ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವತ್ತು 14/4/2025 ಸೋಮವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ಕರೆಕ್ಟಾಗಿ 11 ಗಂಟೆ 15 ನಿಮಿಷಕ್ಕೆ ನಿಮಗೆ ಜಮಾ ಪ್ರಕ್ರಿಯೆ ಆರಂಭವಾಗುತ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇನ್ಸೈಡ್ ನ್ಯೂಸ್ ಇವತ್ತು ಬಂದಿದೆ ಸ್ನೇಹಿತರೆ. ತುಂಬಾ ಒಂದು ರೀತಿಯಾಗಿ ಖುಷಿ ಪಡುವಂಥ ವಿಚಾರವಂತಾನೆ ಹೇಳ್ಬೋದು. ಎಲ್ಲರಿಗೂ ಕೂಡ 2,000 ರೂಪಾಯಿ ನಿಮ್ಮೆಲ್ಲರ ಖಾತೆ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಲಿದೆ ಸ್ನೇಹಿತರೆ. 11 ಗಂಟೆಗೆ ಜಮಾ ಪ್ರಾರಂಭ ಆದ ತಕ್ಷಣವೇ ಮತ್ತೊಂದು ನಾನು ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಜಮಾ ಪ್ರಾರಂಭ ಮಾಡಿದ್ದಾರಾ ಅಥವಾ ಇಲ್ವಾ ಅನ್ನುವಂಥ ಮಾಹಿತಿಯನ್ನು ಮತ್ತೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಡೋಂಟ್ ವರಿ, ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ತುಂಬಾ ನಿಮಗೆ ಹೆಲ್ಪ್ ಆಗ್ತದೆ ಸ್ನೇಹಿತರೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇನ್ನು 19ನೇ ಕಂತಿನ ಹಣ ಇವತ್ತು ಜಮಾ ಪ್ರಕ್ರಿಯೆ ಪ್ರಾರಂಭವಾದ ಮೇಲೆ ಆಲ್ಮೋಸ್ಟ್ ಆಲ್ ಏಪ್ರಿಲ್ 20ರ ತನಕವೂ ಕೂಡ ನಿಮ್ಮೆಲ್ಲರ ಖಾತೆ ಕೂಡ ಕಂಪ್ಲೀಟ್ ಹಣ ಜಮಾ ಆಗಬೇಕಂದ್ರೆ ಎಲ್ಲರಿಗೂ ಕೂಡ ಟೈಮ್ ತೆಗೆದುಕೊಳ್ಳುತ್ತದೆ ಸ್ನೇಹಿತರೆ. ಇವತ್ತು ನಾನು ಹೇಳಿದ ಹಾಗೆ ಇವತ್ತು ಜಮಾ ಆಗ್ತದೆ. ಇನ್ನೂ ಯಾಕೆ ನಮಗೆ ಜಮಾ ಆಗಿಲ್ಲ ಅಂತ ಕೇಳೋರು ತುಂಬಾ ಜನ ಇದ್ದಾರೆ ಸ್ನೇಹಿತರೆ. ಅದು ಜಿಲ್ಲೆಗಳ ಅನುಸಾರವಾಗಿ ನಿಮಗೆಲ್ಲರಿಗೂ ಕೂಡ ಜಮಾ ಆಗುವಂಥ ಸಾಧ್ಯತೆ ಇವತ್ತು ಆಲ್ಮೋಸ್ಟ್ ಆಲ್ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಮಂಡ್ಯ, ಅದರ ಜೊತೆಗೆ ಮೈಸೂರು ಆಗಿರ್ಬೋದು, ಕೊಡಗು, ಚಾಮರಾಜನಗರ, ರಾಮನಗರ ಈ ಒಂದು ಜಿಲ್ಲೆಗಳಿಗೆ ಇವತ್ತು ಮೇನ್ ಫೋಕಸನ್ನು ಇಟ್ಕೊಂಡು ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಜಿಲ್ಲೆ ಅಂತ ಹೇಳಿದ ತಕ್ಷಣ ಈ ಒಂದು ಜಿಲ್ಲೆಯವರಿಗೂ ಕೂಡ ಎಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ ಸ್ನೇಹಿತರೆ. ಪರ್ಸೆಂಟೇಜ್ ವೈಸ್ ಆಲ್ಮೋಸ್ಟ್ ಆಲ್ ಒಂದು 70% ಈ ಒಂದು ಜಿಲ್ಲೆಯವರಿಗೆ ಜಮಾ ಮಾಡ್ತಾರೆ. ಆದರೆ ಇನ್ನು ಉಳಿದಿರುವಂಥ 30% ಜನರಲ್ಲಿ ನೀವೇನಾದರೂ ಇದ್ದರೆ ನಿಮಗೆ ಜಮಾ ಆಗಿರುವುದಿಲ್ಲ. ಅದು 45 ದಿನಗಳ ನಂತರ ಜಮಾ ಆಗುವಂಥ ಸಾಧ್ಯತೆ ಇರುತ್ತದೆ. ನೀವು ಇವತ್ತು ಜಮಾ ಮಾಡ್ತೀವಿ ಅಂತ ಹೇಳಿದ್ರಲ್ಲೂ ಇವತ್ತು ನಮಗೆ ಹಣ ಜಮಾ ಆಗಿಲ್ಲ ಅಂತ ಮತ್ತೆ ನೀವು ಕಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತೀರಾ. ಅದಕ್ಕೋಸ್ಕರ ಕರೆಕ್ಟಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ಇವತ್ತು ಜಮಾ ಪ್ರಕ್ರಿಯೆ ಆರಂಭವಾಗ್ತದೆ, ಆದರೆ ಎಲ್ಲರಿಗೂ ಕೂಡ ಇವತ್ತೇ ಬಂದು ಜಮಾ ಆಗ್ತದೆ ಅಂತ ನಾನು ಹೇಳುವುದಿಲ್ಲ ಸ್ನೇಹಿತರೆ. ಯಾಕಂದರೆ ಅದಕ್ಕೆ ಒಂದು ಹಲವಾರು ಪ್ರೊಸೆಸ್ಗಳು ಇದ್ದೇ ಇರುತ್ತವೆ. ಆಲ್ಮೋಸ್ಟ್ ಆಲ್ ಏಪ್ರಿಲ್ 20ರ ತನಕ ನೀವೆಲ್ಲರೂ ಕೂಡ ವೇಟ್ ಮಾಡಲೇಬೇಕು. ಅಲ್ಲಿವರೆಗೂ ಕೂಡ ನಿಮ್ಮೆಲ್ಲರ ಖಾತೆ ಕೂಡ ಹಣ ಜಮಾ ಆಗಬೇಕಂದ್ರೆ ಟೈಮ್ ತೆಗೆದುಕೊಳ್ತದೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು 19ನೇ ಕಂತಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಸ್ನೇಹಿತರೆ. ಅದರ ಜೊತೆ ಅಕ್ಕಿ ಹಣದ ಜನವರಿ ತಿಂಗಳ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಈಗ 20ನೇ ಕಂತಿನ ಬಗ್ಗೆಯೂ ಕೂಡ ಅತಿ ಶೀಘ್ರದಲ್ಲಿ ಅದರ ಬಗ್ಗೆಯೂ ಕೂಡ ಮಾಹಿತಿ ಬರ್ತಾ ಹೋಗ್ತಾಯಿದೆ ಸ್ನೇಹಿತರೆ. ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಮೇನ ಮೊದಲ ವಾರದಲ್ಲಿ ಜಮಾ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ 19ನೇ ಕಂತಿನ ಹಣ ಕಂಪ್ಲೀಟಾಗಿ ಎಲ್ಲರ ಖಾತೆ ಕೂಡ ಜಮಾ ಆಗಬೇಕು. ಅದಾದ ನಂತರ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ ಸ್ನೇಹಿತರೆ. 18 ಕಂತು ಆದಮೇಲೆ 19ನೇ ಕಂತು, 19ನೇ ಕಂತು ಆದಮೇಲೆ 20ನೇ ಕಂತು, 20ನೇ ಕಂತು ಆದಮೇಲೆ 21ನೇ ಕಂತು, ಆ ರೀತಿಯಾಗಿ ಒಂದು ತಿಂಗಳ ಕಂಪ್ಲೀಟ್ ಹಣ ಜಮಾ ಆದಮೇಲೆ 2ನೇ ತಿಂಗಳದ್ದು ಶುರು ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ 19ನೇ ಕಂತಿನ ಹಣ ಜಮಾ ಆಗಲಿ, ಆಮೇಲೆ ನಿಮಗೆ ಕನ್ಫರ್ಮ್ ಡೇಟನ್ನು ಮತ್ತೆ ನಾನು 20ನೇ ಕಂತಿಗೆ ಸಂಬಂಧಪಟ್ಟಂಥ ಒಂದು ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಒಂದು ಡೇಟನ್ನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ವಿಡಿಯೋಗಳು ಇಷ್ಟ ಆಗ್ತಾ ಇವೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.